ಗಿರಿ, ಆದಿ ಎಲ್ಲಿದ್ದಾನೆ ಅಂತ ವಿಚಾರಿಸು. ಹಾಗೆ ಲಕ್ಷ್ಮಿಗೂ ಒಂದು ಫೋನ್ ಮಾಡು. ತಾತ, ನಾನು ಕಾಲ್ ಮಾಡ್ತಾ ಇದ್ದೀನಿ, ಆದರೆ ಲಕ್ಕಿ ರಿಸೀವ್ ಮಾಡ್ತಾ ಇಲ್ಲ. ಆದಿಗೆ ಫೋನ್ ಮಾಡೋ ನೀನು. ಫೋನ್ ಮಾಡೋದಲ್ಲ ರೀ, ಅವಳು ಎಲ್ಲಿದ್ದಾಳೆ ಅಲ್ಲಿಗೆ ಹೋಗಿ ನಾನು ಬಾರಿಸಿ ಕೇಳಬೇಕು ಅವಳಿಗೆ ಯಾಕೆ ಹೀಗೆ ಮಾಡಿದೆ ಅಂತ. ಆಗಲೇ ಅವಳಿಗೆ ಬುದ್ಧಿ ಬರೋದು. ನಮ್ಮ ಮನೆ ಮರ್ಯಾದೆ ಕಳಿಯೋದಕ್ಕೆ ಮನೆಗೆ ಬಂದಿದ್ದಾಳೆ ಅಂತ ಅನ್ಸತ್ತೆ. ವಿಮಲಾ, ಬಾಯಿಗೆ ಬಂದ ಹಾಗೆ ಮಾತಾಡಬೇಡ, ಸ್ವಲ್ಪ ಹೊತ್ತು ಸುಮ್ಮನಿರು. ನನ್ನ ಬಾಯಿ ಮುಚ್ಚೋದ್ರಿಂದ ಆಗಿರೋ ಸಮಸ್ಯೆ ಪರಿಹಾರ ಆಗೋದಿಲ್ಲ ರೀ. ಅವಳು ಮಾಡ್ತಿರೋ ಕೆಲಸದಿಂದ ನನ್ನ ಮಗನ ಜೀವನನೂ ಹಾಳಾಗ್ತಿದೆ. ಸ್ವಲ್ಪ ಅದ್ರ ಬಗ್ಗೆನೂ ಯೋಚನೆ ಮಾಡಿ. ಶೋಭಿ, ಬೆಳಗ್ಗೆನೆ ಒಳ್ಳೆ ಕಿಡಿ ಹಚ್ಚಿದ್ಯಾ ನೋಡು. ನೋಡೆ ಒಬ್ಬೊಬ್ರು ಮುಖನೂ ಹೇಗೆ ವಿಲ ವಿಲ ಅಂತ ಒದ್ದಾಡ್ತಿದ್ದಾರೆ. ಮತ್ತೆ ನಮ್ಮನ್ನು ಗೋಳು ಹಾಯ್ಕೊಂಡವ್ರಿಗೆ ನಾವು ಗೋಳು ಹಾಯ್ಕೊಳ್ಳೋಕ್ಕೆ ಚಾನ್ಸ್ ಸಿಕ್ಕಾಗ ಸುಮ್ಮನೆ ಬಿಡೋಕ್ಕಾಗತ್ತಾ? ಈಗ ಅವಳು ಮಾಡಿರೋ ತಪ್ಪಿಗೆ ಖಂಡಿತ ಇವತ್ತೇ ಈ ಮನೆಯಿಂದ ಗೇಟ್ ಪಾಸ್ ಸಿಗುತ್ತೆ. ಲಕ್ಷ್ಮಿ, ವಿಡಿಯೋ ಸಖತ್ತಾಗಿದೆ, ಸಖತ್ತಾಗಿ ಸ್ಟೆಪ್ ಹಾಕಿದ್ಯಾ. ಈ ಫೆಸ್ಟ್ನಲ್ಲಿ ನಮ್ಮ ಲಕ್ಷ್ಮಿಗೆ ಈ ಥರ ಕುಣಿಯೋದು ಬರುತ್ತೆ ಅಂತ ಅಂದಿದ್ರೆ ಒಳ್ಳೆ ಚಾನ್ಸ್ ಕೊಡಿಸ್ಬೋದಾಗಿತ್ತಲ್ವಾ? ಮೊದಲೇ ಹೇಳಿದ್ರೆ ನಾವು ಕಂಪ್ನಿ ಕೊಡ್ತಾ ಇದ್ವಿ. ಜೈ, ಚೂಡ್ ಬಗ್ಗೆ ಇನ್ನೊಂದು ಮಾತಾಡಿದ್ರು ಚೆನ್ನಾಗಿರಲ್ಲ. ನೀವು ಯಾರು ತಪ್ಪೇ ಮಾಡಿಲ್ವಾ? ನೀವೆಲ್ಲ ಏನು ಸತ್ಯ ಹರಿಶ್ಚಂದ್ರನ್ ತುಂಡುಗಳೇನಲ್ಲ. ಆದರೆ ಕಾಲೇಜಲ್ಲಿ ಇಂಥದ್ನೆಲ್ಲ ನಾವು ಇದುವರೆಗೂ ಮಾಡಿಲ್ಲ. ಇಲ್ಲಿ ಓದಕ್ಕೆ ಬರೋದು ಅಂತ ಮಾತ್ರ ಗೊತ್ತಿತ್ತು, ಆದರೆ ಈ ರೀತಿ ಕುಡಿಯೋಕ್ಕೂ ಬರ್ಬೋದು ಅಂತ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗಿತ್ತು. ಸುಮ್ಮನೆ ನನ್ನ ಪೇಷನ್ಸ್ ಟೆಸ್ಟ್ ಮಾಡಬೇಡ, ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ ಅನಿಲ್. ಇನ್ನೂ ಎಷ್ಟು ಜನರು ಬಾಯಿ ಮುಚ್ಚಿಸ್ತೀಯ ಆದಿ? ಇವಳು ಕುಡಿದು ಡ್ಯಾನ್ಸ್ ಮಾಡಿರೋ ವಿಡಿಯೋ ಎಲ್ಲ ಕಡೆನೂ ವೈರಲ್ ಆಗಿದೆ. ಸರ್, ಸಾರಿ ಸರ್, ಇದರಲ್ಲಿ ಲಕ್ಷ್ಮೀದೇನೂ ತಪ್ಪಿಲ್ಲ. ಯಾರು ಬೇಕು ಅಂತಾನೆ ಹೀಗೆಲ್ಲ ಮಾಡಿದ್ದಾರೆ. ಇದಕ್ಕೆ ಲಕ್ಷ್ಮಿ ಸಾರಿ ಕೇಳ್ತಾಳೆ ಸರ್. ಲಕ್ಷ್ಮಿ ಸರ್, ನಿನ್ನೆ ಏನಾಯ್ತು ಅಂತಾನೆ ಗೊತ್ತಿಲ್ಲ ಸರ್. ನಾನು ಜ್ಯೂಸ್ ಅಂತ ಕುಡ್ದೆ ಅಷ್ಟೇ, ಆದರೆ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಸಾರಿ ಸರ್. ಈ ಸಾರಿ ಎಲ್ಲ ನಡೆಯಲ್ಲಮ್ಮ. ಈ ವಿಡಿಯೋ ನೋಡಿದಾಗಿಂದ ಎಲ್ಲರೂ ನನಗೆ ಫೋನ್ ಮಾಡ್ತಾ ಇದ್ದಾರೆ, ನಿಮ್ಮ ಕಾಲೇಜಲ್ಲಿ ಏನಾಗ್ತಿದೆ ಅಂತ. ನನಗೆ ಆನ್ಸರ್ ಮಾಡೋಕೆ ಆಗ್ತಾ ಇಲ್ಲ. ನಮ್ಮ ಕಾಲೇಜ್ ರೆಪ್ಯುಟೇಷನ್ ಹಾಳು ಮಾಡಿರೋ ನಿನ್ನನ್ನು ನಮ್ಮ ಕಾಲೇಜಿಂದ ಸಸ್ಪೆಂಡ್ ಮಾಡ್ತಾ ಇದ್ದೀನಿ.